ನಿನ್ಗೆಲ್ಲೋ ಅನ್ಸುತ್ತೆ ಪೊಲೀಸರು ತಮ್ಮ ಕರ್ತವ್ಯ ಏನು, ತಾವ್ ಯಾಕೆ ಇದೀವಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ. ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಬಾಲಕನ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಚಪ್ಪಲಿ ಹೊಲಿಯೋ ಬಾಲಕನಿಗೆ ಪೊಲೀಸರು ಕಿರುಕುಳ ಕೊಟ್ರು ಅನ್ನೋ ಆರೋಪ ಕೇಳಿಬಂದಿದೆ. ಖಾಕಿ ದರ್ಪಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಆ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಲಾಗ್ತಾ ಇದೆ. ನಿರ್ಲಕ್ಷ್ಯ ತೋರಿದ ಡಿಪೋ ಕಂಟ್ರೋಲರ್ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಗಂಗಾವತಿ ಬಸ್ ನಿಲ್ದಾಣದಲ್ಲಿ 2 ದಿನಗಳ ಹಿಂದೆ ನಡೆದಂತಹ ಘಟನೆ ಇದು. ಮಾನವ ಹಕ್ಕುಗಳ ಉಲ್ಲಂಘನೆ ಕಾಯ್ದೆಯಡಿ ದೂರು ಕೂಡ ದಾಖಲಾಗಿದೆ. ಚಪ್ಪಲಿ ಹೊಲಿಯುವಂತಹ ಬಾಲಕನಿಗೆ ಪೊಲೀಸರು ಕಿರುಕುಳ ಕೊಟ್ಟರು ಅನ್ನೋ ಆರೋಪ ಕೇಳಿ ಬಂದಿದೆ. ಅಂತ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಖಾಕಿ ದರ್ಪಕ್ಕೆ ಏನು ಲಿಮಿಟೇ ಇಲ್ವಾ? ಎಂಥವ್ರ ಮೇಲೆ ದರ್ಪ ತೋರಿಸ್ತೀರಿ, ಎಂಥವ್ರ ಮೇಲೆ ದೌರ್ಜನ್ಯ ತೋರಿಸ್ತೀರಿ? ಫಸ್ಟ್ ಆಫ್ ಆಲ್ ಆ ಹುಡುಗನನ್ನ ಆ ಕೆಲಸಕ್ಕೆ ಬಿಟ್ಟಿದ್ದು ಅವರ ಪೋಷಕರ ತಪ್ಪು. ಅವನ ಹೊಟ್ಟೆ ಪಾಡೋ ಏನೋ ಎತ್ತೋ ಗೊತ್ತಿಲ್ಲ, ಅವನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ನೋಡಿ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನೋಡ್ತಾ ಇದ್ದೀರಿ. ಬಂದಿದ್ದಪ್ಪ ಇಲ್ಲಿಗೆ ಯಾಕೆ ಬಂದಿದ್ದಪ್ಪ? ಇಲ್ಲಿಗೆ ಯಾಕೆ ಬಂದಿದ್ದಿ? ನಿಮ್ಮ ಅಜ್ಜಿ ಯಾವ ಊರವರು? ಹಾಂ, ನಿನಗೆ ಇವ್ರು ಎಷ್ಟೊತ್ತಲಿಂದ ಹಿಡಿದಿಟ್ಕೊಂಡಿದ್ರು? ಅವ್ನು ನಿನ್ಗೇನಾಗಬೇಕು? ಆಯ್ತಾಯ್ತು, ಒಂದು ನಿಮಿಷ. ನಿಮ್ಮೂರು ಸಿಂಧುನೂರು. ಇಲ್ಲಿಗೆ ಹೆಂಗೆ ಬಂದಿ ನೀನು? ನಿಮ್ಮ ಅಜ್ಜಿ ಎಲ್ಲಿದ್ದಾರೆ? ನಿಮ್ಮ ಸಮುದಾಯ ಯಾವುದು? ನೀವು ಯಾವ ಜಾತಿಯವರು? ಚಪ್ಪಲಿ ಹೊಲಿಯವರು, ಮಾದಿಗರು, ಸಮಗಾರ ಮಂದಿ. ಅಂದ್ರೆ ನೀವು ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಇವತ್ತು ಬಂದಿರಿ. ಅಂದ್ರೆ ನೀನೆಲ್ಲ ಕಳ್ತನ ಮಾಡ್ತಿದ್ದ? ಕಳ್ತನ ಮಾಡ್ತಿಲ್ಲ. ನಿನ್ನ ಆ ರೂಮ್ನಲ್ಲಿ ಕೂಡಿ ಹಾಕಿದ್ರಲ್ಲ, ಎಷ್ಟೊತ್ತಲಿಂದ ಕೂಡಿ ಹಾಕಿದ್ರು? ನಿನ್ನ ರೂಮ್ನಾಗ ಕೂಡಿ ಹಾಕಿದ್ರು. ನಿನ್ನ ಕಾಲ್ ಮೇಲೆ ಬೂಟ್ ಇಟ್ಟಿದ್ರು ಪೊಲೀಸರು. ಎಷ್ಟೊತ್ತಿಂದ ಇಟ್ಟಿದ್ರು ಅಲ್ವಾ? ಚಪ್ಪಲಿ ಹೊಡ್ಕೊಂಡು ತಿನ್ಬೇಕಲ್ವಾ? ಯಾಕಪ್ಪ ಕಳ್ತನ ಮಾಡಿದಿ ನೀನು? ಚಪ್ಪಲಿ ಹೊಲೆ ತಪ್ಪಲ್ವಾ ಈ ದೇಶದಲ್ಲಿ? ಚಪ್ಪಲಿ ಹೊಲೆ ತಪ್ಪಲ್ವಾ? ನಮ್ಮಪ್ಪ ಕೂಡ ಚಪ್ಪಲಿ ಹೊಲಿತಿದ್ದಪ್ಪ. ನಾನು ಚಪ್ಪಲಿ ಹೊಲಿಯೋನ್ ಮಗನೇ. ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿ ಈ ಕಾನೂನು ಬರಲಿಲ್ಲ ಅಂತಂದ್ರೆ ಇವತ್ತಿಷ್ಟೊತ್ತಿನಲ್ಲಿ ನೀನು ಇಲ್ಲಿ ಬಂದು ಆ ಚಿಕ್ಕ ಹುಡುಗನ ಮೇಲೆ ಬೂಟ್ಗಾಲಿಟ್ಟು ತುಳಿದಂತಹ ಆರೋಪ ಪೊಲೀಸರ ಮೇಲಿದೆ. ಕಳ್ಳತನ ಮಾಡಿದಾಗಿ ಆರೋಪಿಸಿ ಬಾಲಕನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅಜ್ಜಿ ಜೊತೆ ಬಂದು ಬಸ್ ನಿಲ್ದಾಣದಲ್ಲಿ ಆ ಬಾಲಕ ಕೂತಿದ್ದ. ಬಸ್ ನಿಲ್ದಾಣದಲ್ಲೇ ಕೂತಿದ್ದವರ ಆರೋಪಕ್ಕೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನಮ್ಮ ತಾಯಾಣೆ ನಾನು ಕದ್ದಿಲ್ಲ ಅಂತ ಹೇಳಿದ್ರು ಬಿಡದೆ ಹಿಂಸೆ ಕೊಟ್ಟಿದ್ದಾರೆ ಹುಡುಗನಿಗೆ. ಹೊಟ್ಟೆಪಾಡಿಗೆ ಚಪ್ಪಲಿ ಹೊಲಿತಾ ಇದ್ದ ಪುಟ್ಟ ಬಾಲಕ ಪಾಪ. ಪ್ರಜ್ಞಾವಂತರು ತಡೆಯದೇ ಇದ್ರೆ ಬಾಲಕನ ಪಾಡೇನು, ಅವನ ಕತೆ ಏನಾಗ್ತಾ ಇತ್ತು? ಫಸ್ಟ್ ಆಫ್ ಆಲ್ ಹೊಟ್ಟೆ ಪಾಡಿಗೋಸ್ಕರ ಬಂದಿದ್ದಾನೆ. ಆ ಕೆಲಸ ಅವನ ಕೈಲಿ ಮಾಡಿಸೋದೇ ಅಲ್ಲ ರೀ. ನೀವು ದೌರ್ಜನ್ಯ ಮಾಡ್ತೀರಿ. ನೀವು ಅವನ ಕತ್ಲೂರ್ನಾಗ ಹಾಕ್ಬಿಟ್ಟು ಕಾಲಿಟ್ಟು ತುಳ್ತೀರಿ. ನೀವು ಮತ್ತೆ ಏನ್ ಮಾಡಕತ್ತೀರಿ? ನೀವೇ ತುಳಿದ್ರಿ. ರೆಕಾರ್ಡ್ ಇದೆ ನಮ್ಮ ಕಡೆ. ಇದೆಯಪ್ಪ, ಹೊಡಿಯಪ್ಪ, ಬಾ ಸ್ಟೇಷನ್ಗೆ. ನಾನು ತೆಗಿತೀನಿ. ವೀರೇಶ ಕರ್ಕೊಂಬ ಅದನ್ನ, ಕರ್ಕೊಂಬ ಅದನ್ನ. ಬಾ ಸ್ಟೇಷನ್ ಬರ್ತೀನಿ. ಬಾ. ಏನ್ ನಮ್ಮನೇನ ಸುತ್ತ ಮಕ್ಕಳ ತಿಳ್ಕೊಂಡ್ರೆ ಹೆಂಗ ನೀವು? ತೋರಿಸ್ತೀನಿ ಬಾ. ನಾನೇನಾದ್ರೆ ತೋರಿಸ್ತೀನಿ. ಕರ್ತಗ ವೀರೇಶ ಬರ. ನೀವೇನು 3-4 ಜನ ಬಿಟ್ಟು ಈಗ ಕಾಲಿಟ್ಟು ಸುಳ್ತೀವಿ ಅಂತ ಏನ್ ಅರ್ಥ ನಿಮ್ಗೆ? ನಮಗ್ ಗೊತ್ತೈತಿ ಬರ್ರಿ, ನಮಗ್ ಗೊತ್ತೈತಿ ಬರ್ರಿ, ತೋರಿಸ್ತೀನಿ ಬರ್ರಿ, ಬರ್ತೀನಿ ಬರ್ರಿ, ತೋರಿಸ್ತೀನಿ. ವೀರೇಶ ಕರ್ತಗಿ ಬಾ, ಕರ್ತಗಿ. ನೀವೆಷ್ಟು ಸಾಮಾಜಿಕವಾಗಿ ಇದು ಮಾಡ್ತೀರ ಗೊತ್ತಿದೆ ನಮಗೆ. ಮತ್ತೆ ಪಬ್ಲಿಕ್ ತಗೋಬೇಕಲ್ಲ ನೀವು? ಅಂದ್ರೆ ಕಾಲಿಟ್ಟು ತುಳಿಬೋದಾ? ಕುತ್ತಿಗೆ ಮೇಲೆ ಇಟ್ಟು ಕೊಲ್ಲಬೋದಾ? ಹಿಂಸೆ ಮಾಡಬೋದಾ ನೀವು? ಗೊತ್ತಿದ್ದೆ ಬಂದು ನೋಡಿದ್ದ, ಗೊತ್ತಿದ್ದೆ ಬಂದು ನೋಡಿದ್ದ, ಮತ್ತೆ ಗೊತ್ತಿದ್ದೆ ಬಂದು ನೋಡಿರೋದ. ಯಾರಿಗೆ ಯಾವ ತರ ಇಂಟ್ರೋಗೇಷನ್ ಮಾಡ್ಬೇಕಂಬುದು ಗೊತ್ತಿಲ್ಲ. ನೀವ್ ಯಾವಾಗ ಲಾಠಿ ಚಾರ್ಜ್ ಮಾಡ್ಬೇಕು? ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಪ್ರಕಾರ ಲಾಠಿ ಚಾರ್ಜ್ ಯಾವಾಗ ಮಾಡ್ಬೇಕು? ಹಿಂಸೆ ಯಾವಾಗ ಮಾಡ್ಬೇಕು? ಎನ್ಕ್ವೈರಿ ಯಾವಾಗ ಮಾಡ್ಬೇಕು? ಗೊತ್ತಿದೆ, ಬನ್ನಿ, ನಾವು ಕೇಳ್ತೀನಿ. ಬನ್ನಿ ವೀರೇಶ ಕಾರ್ತಿಕಪ್ಪ.
ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶುಕ್ರಾಜ್, ಬಹಳ ನೋವಿನ ವಿಚಾರ ಮತ್ತು ಕೋಪದ ವಿಚಾರ ಕೂಡ ಹೌದು. ಯಾಕಂದ್ರೆ ಆ ಪುಟ್ಟ ಬಾಲಕ ಫಸ್ಟ್ ಆಫ್ ಆಲ್ ಚಪ್ಪಲಿ ಹೊಲಿಯೋ ಕೆಲಸ ಮಾಡ್ತಾ ಇದ್ದಿದ್ದೆ ತಪ್ಪು. ಶಾಲೆ ಕಲಿಬೇಕಾದಂತ ವಯಸ್ಸು ಆತಂದು. ಅಂತವನ ಮೇಲೆ ಕಳ್ಳತನದ ಆರೋಪ ಹೊರಿಸಿ ಪೊಲೀಸರು ಇಷ್ಟು ದೌರ್ಜನ್ಯ ನಡೆಸಿದಾರಲ್ವಾ? ಪೊಲೀಸರಿಗೆ ಏನು ಮನುಷ್ಯತ್ವ ಅನ್ನೋದು ಇಲ್ವಾ? ಅಥವಾ ಯಾರೋ ಬಡವ್ರ ಮಕ್ಕಳು ಸಿಕ್ಕಿದ್ರು ಅಂತ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅಂದ್ಕೊಂಡಿದಾರಾ? ಹೇಗೆ ಏನಾಗಿದೆ, ಕಳೆದ 2 ದಿನದ ಹಿಂದೆ ನಡೆದಂತಹ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು 2 ದಿನದ ಹಿಂದೆ ಏನು ರಾತ್ರಿ ನಡೆದಂತಹ ಒಂದು ಘಟನೆ ಇದು. ಅದೇ ಒಂದು ಗಂಗಾವತಿ ಬಸ್ ನಿಲ್ದಾಣ ಬಳಿ ಒಂದು ಪಾದರಕ್ಷೆಯನ್ನು ಒಲಿಯುವಂತ ಒಂದು ಕೆಲಸ ಮಾಡ್ತಿದ್ದ ಒಂದು ಬಾಲಕನ ಮೇಲೆ ಈಗ ಪೊಲೀಸರು ದೌರ್ಜನ್ಯ ಎಸಗಿರುವ ಕುರಿತಂತ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಏನು ಆ ಒಂದು ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೊಬ್ರು ದೂರನ್ನು ಕೊಡ್ತಾರೆ ಗಂಗಾವತಿ ಪೊಲೀಸ್ ಠಾಣೆಗೆ ಬಂದು. ನಂದು ಆತನ ವಸ್ತುಗಳು ಏನೋ ಕಳ್ಳವಾಗಿದೆ ಅನ್ನೋ ಒಂದು ದೂರನ್ನು ಕೊಡ್ತಾನೆ. ಮೊದಲಿಗೆ ಆ ಒಂದು ದೂರನ್ನ ಆಲಿಸಿದಂತಹ ಪೊಲೀಸರು ಕೂಡಲೇ ಗಂಗಾವತಿಯ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಅವರು ಅಂದ್ರೆ ಅಲ್ಲಿ ಯಾರಿಗೆ ಅವ್ರಿಗೆ ಅನುಮಾನಾಸ್ಪದವಾಗಿ ಕಾಣ್ತಾರೆ ಅವರನ್ನು ವಿಚಾರಿಸುವ ಒಂದು ಕೆಲಸವನ್ನು ಮಾಡ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಆ ಒಂದು ಬಸ್ ನಿಲ್ದಾಣದ ಒಂದು ಕೊಠಡಿಯಲ್ಲಿ ಪುಟ್ಟ ಬಾಲಕ ಮಲ್ಕೊಂಡಿರ್ತಾನೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಆತನ ಮೇಲೆ ದೌರ್ಜನ್ಯ ಅಂದ್ರೆ ಪೊಲೀಸ್ ತಮ್ಮ ಕಾಲಿನಿಂದ ಆತನ ಮೇಲೆ ಒಂದು ಒತ್ತಡ ಇರತಕ್ಕಂತ ಒಂದು ಘಟನೆಯನ್ನು ನಡೆದಿದೆ ಅಂತಂದು ಈಗ ಅಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತ ವಿಡಿಯೋದಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಅಂದ್ರೆ ಆ ಒಂದು ಬಾಲಕನ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥ ಪೊಲೀಸರನ್ನು ಕಂಡಂತಹ ಅಲ್ಲಿ ಸ್ಥಳೀಯರು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರ್ತಕ್ಕಂಥದ್ದು. ಏನು ಬಾಲಕನ ಮೇಲೆ ದೌರ್ಜನ್ಯ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ಆತ ಕಳು ಮಾಡಿದಾನೆ ಅನ್ನೋ ಒಂದು ಒಂದು ಸಬೂಬನ್ನು ಪೊಲೀಸರು ನೀಡ್ತಾ ಇರ್ತಕ್ಕಂಥದ್ದು. ಆದ್ರೆ ಅಲ್ಲಿ ವಾಸ್ತವವಾಗಿ ಆ ಬಾಲಕ ಅಲ್ಲಿ ಅದೇ ಬಸ್ ನಿಲ್ದಾಣದಲ್ಲಿ ಆತ ಚಪ್ಪಲಿ ಹೊಲಿತಾ ಇದ್ದ ಅನ್ನೋ ಒಂದು ಘಟನೆಯಲ್ಲಿ ಗೊತ್ತಾಗುತ್ತೆ. ಕೂಡಲೇ ಆತನನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಪೊಲೀಸರ ಮೇಲೆ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಒಬ್ಬ ಪುಟ್ಟ ಬಾಲಕನ ಮೇಲೆ ನೀವು ಯಾವುದೇ ರೀತಿ ತನಿಖೆ ನಡೆಸದೆ ಹೇಗೆ ನೀವು ಆತನ ಮೇಲೆ ದೌರ್ಜನ್ಯ ಎಸಗ್ತಿ ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಇದೀಗ ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರೋದ್ರಿಂದ ಸ್ವಯಂ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಒಟ್ಟಾರೆ ಗಂಗಾವತಿ ಪೊಲೀಸರ ನಡೆಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥದ್ದು. ಸಿಂಧೂರ. ಆಲ್ ರೈಟ್ ಶುಕ್ರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಕ್ಕಳ ಹಕ್ಕುಗಳನ್ನ ರಕ್ಷಿಸುವಂತ ಆಯೋಗ ಇದೆಯಲ್ಲ, ಅದು ಈಗ ಪ್ರಕರಣವನ್ನ ದಾಖಲಿಸಬೇಕಾಗತ್ತೆ. ಪುಟ್ ಮಕ್ಕಳ ಮೇಲೆ ಪೊಲೀಸರ ದರ್ಪ ಇದೆಯಲ್ಲ, ಇದು ಖಂಡನೀಯ.